ಬೆಂಬಲ ಕೊಡ್ತೀನಿ ಕಾಂಗ್ರೆಸ್ಗೆ ಸೇರ್ತೀನಿ ಅಂದರೆ ತಾವು ಸ್ವಾಗತ ಮಾಡ್ತೀರಿ? ಅವರ ನಿರ್ಧಾರಕ್ಕೆ ನಾವು ಯಾವುದೇ ಕಾರಣಕ್ಕೆ ಇಂದಲಿಂದನೂ ಡಿಸ್ಟರ್ಬ್ ಇಲ್ಲ. ಸ್ವತಃ ನಿರ್ಧಾರ ತಗೊಳ್ಳಿ ಅಂತ ಹೇಳ್ಕೊಂಬಂದಿನಿ. ನಾನು ಅದಕ್ಕೆ ಇವತ್ತು ಸ್ಟಿಕಾನ್ ಆಗಿದ್ದೀನಿ. ಸೊ ಅವ್ರ ಶಿಷ್ಯರು ನನ್ನ ಹತ್ರ ಮಾತನಾಡಿದ್ದಾರೆ, ನಾನು ಮಾತನಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಮಾತನಾಡೋದಕ್ಕೆ ರೆಡಿ ಇದ್ದರೆ ನಾನು ಮಾತನಾಡ್ತೀನಿ. ಬಂದರೆ ಸ್ವಾಗತ ಮಾಡ್ತೀವಿ. ಬಟ್ ಆದರೆ ಬಂದರೆ ನಾವು ಯಾಕೆ ಬೇಡ ಅಂತೀವ? ಯಾರು ಬಂದ್ರೂ ಸ್ವಾಗತ ಮಾಡ್ತೀವಿ. ಬಟ್ ಆದರೆ ನಾವು ಅವ್ರಿಗೆ ಒತ್ತಾಯ ಇರಲ್ಲ ಅಂತ ನಾನು ಯಾವತ್ತೂ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಯಾವತ್ತೂ ಒತ್ತಾಯವನ್ನು ಏರಲಿಕ್ಕೆ ನಾನು ಇಚ್ಛೆ ಪಡಲ್ಲ ಅಂತ ಹೇಳಿದ್ದೀನಿ. ಬಟ್ ಅವರು ನಾನು ಒತ್ತಾಯ ಇರೋದು ಒಂದು ಕಡೆ, ನಾನು ಇನ್ನೊಬ್ಬರು ಕರೆಯೋದು, ಅವ್ರ ಶಿಷ್ಯರು ಕರೆಯೋದು, ಅವ್ರ ಫಾಲೋವರ್ಸ್ ಕಾಂಗ್ರೆಸ್ ಜೊತೆಲಿ ಇರುವ ಅನ್ನೋದು ಬೇರೆ. ಅವರೂ ಸಹ ಬುದ್ಧಿವಂತರಿದ್ದಾರೆ, ಅವ್ರ ನಿರ್ಧಾರ ತಳಕ್ಕೆ ಸಮರ್ಥರಿದ್ದಾರೆ. ಅಂಬರೀಷ್ ಶ್ರೀಮತಿಯಾಗಿ ಯಾವುದೇ ಕಾರಣಕ್ಕೆ JDSನವ್ರ ಜೊತೆ ನಿಂತ್ಕೊಳ್ತದ್ದು ಅಕ್ಷಮ್ಯ ಅಪರಾಧ. ಇದನ್ನು ಅವ್ರು ಮಾಡಲ್ಲ ಅಂತ ಅನ್ಕೊಂಡಿದ್ದೀವಿ. ಈಗ BJಪಿಯವರು ನಿಮ್ಗೆ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಬನ್ನಿ ಅಂತ ಹೇಳ್ತಾರೆ. ತಮ್ಮ ಪಕ್ಷಕ್ಕೆ ಬಂದರೆ ಅವ್ರಿಗೆ ಸೂಕ್ತ ಸ್ಥಾನಮಾನ ಸಿಗುತ್ತಾ ಸರ್? ನಾನು ಕಾಂಗ್ರೆಸ್ಸಲ್ಲಿದ್ದೆ. ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬಂದಾಗ ಕಾಂಗ್ರೆಸ್ಗಿಂತ ದೊಡ್ಡದಲ್ಲ ಈ ದೇಶದಲ್ಲಿ, ಕಾಂಗ್ರೆಸ್ಗಿಂತ ದೊಡ್ಡದಲ್ಲ. ಕಾಂಗ್ರೆಸ್ AICC ತೀರ್ಮಾನವನ್ನು ಯಾರೂ ಹಿಂತಿರ್ಕೊಂಡು ಹೇಳೋವಂಥ ಪರಿಸ್ಥಿತಿ ಈ ರಾಷ್ಟ್ರದಲ್ಲಿ ಇರಲಿಲ್ಲ. ಕಳೆದ ಬಾರಿ ನಾನು ಏನು ಮಾಡ್ದೆ ಸ್ವಾಮಿ? ನಿಮ್ಮ ಮಿತ್ರತ್ವನ ನಾವು ಪಾಲಿಸೋಕ್ಕಾಗಲ್ಲ, ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ, ನಾವು ಚುನಾವಣೆಗೆ ಬರಲ್ಲ ಅಂದು. ಅದೇ ಸರ್, ಒಂದು ನಿಮಿಷ. ನಾವು ನಮ್ಮ ಕಾಂಗ್ರೆಸ್ಸಿನ ಲೀಡ್ರ್ಗಳ ಸಭೆ ಸಮಾರಂಭಕ್ಕೆ ಮತ ಕೇಳಲಿಕ್ಕೆ ಹೋಗಲಿಲ್ಲ. ನಾವು ಕಳೆದ ಬಾರಿ ನಾವು ದೂರ ಉಳ್ಕೊಂಡು ನಮ್ಮ ಕಾರ್ಯಕರ್ತರು ಸುಮಲತಾಗೆ ಓಟ್ ಹಾಕಿದ್ರು. ಇವತ್ತು ಸುಮಲತಾ ಅವರು ಅದು ಮಾಡಬೇಕು. ಚಲುವರಾಯಸ್ವಾಮಿ ಜೊತೆ ನರೇಂದ್ರ ಸ್ವಾಮಿಯವರು, ಬಾಬಣ್ಣವರು, ಈ ರವಿ ಇರ್ಬೋದು, ಗುರುಚರಣ್ ಇರ್ಬೋದು, ಅವತ್ತಿನ ಕಾಲದಲ್ಲಿ AB ಚಂದ್ರಶೇಖರ್ ಇರ್ಬೋದು, ಪ್ರತಿಯೊಬ್ಬರು, ರವಿಶಂಕರ್ ಇರ್ಬೋದು, KR ನಗರ, ಪ್ರತಿಯೊಬ್ಬರೂ ಕಾಂಗ್ರೆಸ್ಸಿನ ಕಟ್ಟಾಳುಗಳಾಗಿ ಕಾಂಗ್ರೆಸ್ಸಿನ ಇಂಥ ಟೈಮ್ನಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ನಾವು ಚುನಾವಣೆಗೆ ಹೋಗಲಿಲ್ಲ, ಮೈತ್ರಿ ಪಕ್ಷದ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿಗೆ. ಇವತ್ತು ಯಾವ ರೀತಿ ಅವರು ಹೋಗ್ತಾರೆ, ಇವತ್ತು ಸಹ ಅವರು ಅಂಥ ಪಕ್ಷಕ್ಕೆ ಸೇರ್ಕೊಳ್ಳೋವಂಥ ಅನಿವಾರ್ಯತೆ ಇದ್ದರೆ, ಅಥವಾ ಅಮಿತ್ ಶಾ ಅಥವಾ ಮೋದಿಯವರು ಏನಾದ್ರೂ ಅವರಿಗೆ ಅಷ್ಟೊಂದು ಭರವಸೆಯನ್ನು ಕೊಟ್ಟಿದ್ದರೆ ಅವ್ರ ಇಚ್ಛೆ ಬಿಟ್ಟು ನನ್ನ ಇಚ್ಛೆ ಅಲ್ಲ. ಆದರೆ ಈ ಚುನಾವಣೆ ಮಂಡ್ಯದಲ್ಲಿ ಜನತಾದಳದ ಪರವಾಗಿ ನಾವು ಹೋಗ್ಲಿಕ್ಕಾಗಲ್ಲ. ಹಿಂದೆ ಕಾಂಗ್ರೆಸ್ನವ್ರು ಹೆಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ನಾವು ಹಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಜನ ಆತ್ಮಸಾಕ್ಷಿಗೆ ಮತ ಹಾಕ್ತಾರೆ ನನ್ನ ಫಾಲೋವರ್ಸ್ ಅಂತ ಹೇಳಬೇಕಾಗತ್ತೆ. ಅಲ್ಲ ಸರ್, ಅಲ್ಲಿ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ತಾರೆ. ತಮ್ಮ ಪಕ್ಷಕ್ಕೆ ಬಂದರೆ ಸಿಗುತ್ತೆ? ಅದು ನಮಗೂ ಕೊಟ್ರಲ್ಲಪ್ಪ ಕಾಂಗ್ರೆಸ್ಸು. ನಾವೆಂಗೆ ಅವತ್ತು ಕಾಂಗ್ರೆಸ್ ಅದ ನೋಡ್ರಿ, ಯಾವುದೇ ರಾಜಕೀಯ ಒಬ್ಬ ವ್ಯಕ್ತಿಗೆ ಸ್ಥಾನಮಾನ ಸಿಗ್ತಕ್ಕಂಥದ್ದು ಘೋಷಣೆ ಅಲ್ಲ, ಸಂದರ್ಭ, ಸಮಯ, ಅವರ ಪ್ರಯತ್ನ. ಅದು ಕೂತು ಮಾತಾಡಿದಾಗ ಏನು ಅಂತ ಗೊತ್ತಾಗುತ್ತೆ. ನಾಯಕರು ಅದನ್ನು ತೀರ್ಮಾನ ಮಾಡಬೇಕು, ನಾನು ತೀರ್ಮಾನ ಮಾಡಲಿಕ್ಕಾಗಲ್ಲ. ಬಟ್ ಆದರೆ ಇವತ್ತು ಸೂಕ್ತ ಸ್ಥಾನಮಾನ ಕೊಡೋದಕ್ಕಿಂತ ಹೆಚ್ಚಾಗಿ, ನಾವು ಆಹ್ವಾನ ಮಾಡೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಆತ್ಮಸಾಕ್ಷಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರಲ್ಲ. ಸರಿ, ಓಕೆ ಸರ್. ಕೊನೆಯದಾಗಿ ಸರ್, ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀರಿ, ಮುಂದಿನ ಹೋರಾಟ ಹೇಗಿರುತ್ತೆ? ಧರ್ಮಯುದ್ಧ ಹೇಗೆ ನಡೆಯುತ್ತೆ? ಕುಮಾರಸ್ವಾಮಿ ವಿರುದ್ಧ, ತಮ್ಮ ಹಳೆಯ ಸ್ನೇಹಿತರ ವಿರುದ್ಧ? ಹಬ್ಬ ಮಿತ್ರ, ಅದು ಧರ್ಮ ಅಲ್ಲ. ಅದು BJP ಜೊತೆ ಅವ್ರು ಮಾತನಾಡಿರೋದು, ಅವರ ಕುಟುಂಬ ಮಾತನಾಡಿರೋದು. ಮೋದಿ ಗೆದ್ರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಎಂದಿದ್ದು, ಮೋದಿ ಬಗ್ಗೆ, RSS ಬಗ್ಗೆ, ಬಜರಂಗ ದಳದ ಬಗ್ಗೆ ಅವರು ಎಷ್ಟು ಲಘುವಾಗಿ ಮಾತಾಡಿದ್ದಾರೆ. ಇವತ್ತು ಅದು ಯಾವ, ನಾವೆಲ್ಲ ಒಬ್ಬರನ್ನು ವಿರೋಧ ಮಾಡಿದ್ರೆ ಒಂದು ಸೈದ್ಧಾಂತಿಕವಾಗಿ ವಿರೋಧ ಮಾಡಿದ್ದೀವಿ, ಆದರೆ ಅವರು ಸೈದ್ಧಾಂತಿಕವಲ್ಲ, ಎಕ್ಸ್ಟ್ರೀಮ್ಗೆ ಹೋಗಿದ್ದಾರೆ. ಇವತ್ತು ಹೆಂಗೆ ಅವರು ಮೈತ್ರಿ ಅಂತ ಅನ್ಸ್ಕೊಳ್ತಾರೆ. ಅದನ್ನೆಲ್ಲ ಯಾವುದೇ ಕಾರಣಕ್ಕೆ ಮಂಡ್ಯ ಜಿಲ್ಲೆ ಜನ ಇವತ್ತಿಗೂ ಸಹ ಸ್ವಾಭಿಮಾನವನ್ನು ಎತ್ತಿಡಿತಾರೆ. ಈ ಜಿಲ್ಲೆಯ ಅಭಿವೃದ್ಧಿಗೆ, ಕಾಂಗ್ರೆಸ್ಸಿನ ಕಾರ್ಯಕ್ರಮಕ್ಕೆ, ಚಲುವರಾಯಸ್ವಾಮಿ ನಾಯಕತ್ವಕ್ಕೆ ಧಕ್ಕೆ ತರಬೇಕು. ಮೊದಲಿಂದ ನಾನು ಮಂತ್ರಿ ಆದವಿಂದ ನಿರಂತರವಾಗಿ ಮಾಡ್ತಾಯಿದ್ದಾರೆ. ನಿರಂತರವಾಗಿ ನನ್ನ ಹತ್ರ ಷಡ್ಯಂತ್ರ ಮಾಡ್ತಾಯಿದ್ದಾರೆ. ನಿರಂತರವಾಗಿ ಒಂದಲ್ಲ ಒಂದು ವಿಷಯದಲ್ಲಿ ಷಡ್ಯಂತ್ರಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗಲೂ ಒಂದು ಷಡ್ಯಂತ್ರ. ಭಾಳ ಜನ ಹೇಳ್ತಿರೋ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ, ಯಾಕೆ ಬಂದರೂ ಗೊತ್ತಿಲ್ಲ ಅಂತ. ಅವರು ಬೇಕಾಗಿರೋದು ಚಲುವರಾಯಸ್ವಾಮಿನ ಷಡ್ಯಂತ್ರ ಅಷ್ಟೇ. ಚಲುವರಾಯಸ್ವಾಮಿನ ಏನಾರು ಮಾಡಿ ಜಿಲ್ಲೆಯಲ್ಲಿ ಹಿಡ್ತಾ ಕಡಿಮೆ ಮಾಡಬೇಕು ಅಷ್ಟೇ. ನನ್ನನ್ನು ಹಿಡ್ತಾ ಕಡಿಮೆ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡೋಕ್ಕಾಗಲ್ಲ. ನನ್ನ ಜಿಲ್ಲೆ ಜನ ತೀರ್ಮಾನ ಮಾಡಬೇಕು. ನನ್ನ ಜಿಲ್ಲೆ ಜನರ ಬಗ್ಗೆ ನಂಗೆ ನಂಬಿಕೆ ಇದೆ. ಅಂದರೆ ಈ ಒಂದು ಚುನಾವಣೆ ಕುಮಾರಸ್ವಾಮಿ ವರ್ಸಸ್ ಚಲುವರಾಯಸ್ವಾಮಿ ಅಂತ ಆಗಿದೆ ಅಣ್ಣ. ಇದು ಕಾಂಗ್ರೆಸ್ ಪಕ್ಷ ದೊಡ್ಡದು, ನಾನೇ ಇಲ್ಲಿ ದೊಡ್ಡ ಲೀಡ್ರ್ ಅಂತ ಹೇಳ್ಕೊಳ್ಳಲ್ಲ. ನಮಗೆ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, DK ಅವರಿದ್ದಾರೆ. ನಾನು ಜಿಲ್ಲೆಯಲ್ಲಿ, ನಾನು ನರೇಂದ್ರ ಸ್ವಾಮಿ, ನಮ್ಮೆಲ್ಲ ಶಾಸಕರಿದ್ದೀವಿ. ಅವರು ನನ್ನನ್ನು ಲಘುವಾಗಿ ತಗೋತಾರೋ, ಗಂಭೀರವಾಗಿ ತಗೋತಾರೋ ಒಂದು ಕಡೆ. ಆದರೆ ಅವ್ರಿಗೆ ಮುಖ್ಯವಾಗಿ ಚಲುವರಾಯಸ್ವಾಮಿನ ರಾಜಕೀಯವಾಗಿ ಮುಗಿಸ್ಬೇಕಷ್ಟೆ. ಅದು ಬಿಟ್ಟರೆ ಏನೂ ಅಜೆಂಡಾ ಇಲ್ಲ. ಇದಿಷ್ಟು ಕೂಡ ಸಚಿವ ಚಲುವರಾಯಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9.